ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಬೇಬಿ ಕಾರ್ನ್ ಡೀಪ್ ಫ್ರೈ ಮಾಡುವ. ಬೇಬಿ ಕಾರ್ನ್ ಡೀಪ್ ಫ್ರೈ ಮಾಡೋಕ್ಕೆ ನಾನಿಲ್ಲಿ 400 ಗ್ರಾಮು ಬೇಬಿ ಕಾರ್ನ್ ತೊಗೊಂಡಿದ್ದೀನಿ. ಇದನ್ನು ಎರಡೆರಡು ಪೀಸ್ ಅಷ್ಟೇ ಮಾಡಿ ಕಟ್ ಮಾಡ್ಕೊಳ್ಳುವ. ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡ್ಕೊಳ್ಬಾರ್ದು. ಕಟ್ ಮಾಡಿದ ಮೇಲೆ 1 ಚಮಚ ಉಪ್ಪು, 1 ಚಮಚ ಖಾರದ ಪುಡಿ, 1 ಚಮಚ ಗರಂ ಮಸಾಲ ಪುಡಿ, 3 ಚಮಚ ಆಗುವಷ್ಟು ಮೊಸರು, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ 1 ಚಮಚ ಆಗುವಷ್ಟು ವೆನೆಗರ್ ಹಾಕಿದ್ದೀನಿ. ನೀವು ಕೂಡ ಲಿಂಬು ರಸ ಇದ್ದರೆ ಹಾಕ್ಕೊಳ್ಬೋದು. ನಂತರ 2 ಚಮಚ ಕಡಲೆ ಹಿಟ್ಟು, 3 ಅಥವಾ 4 ಚಮಚ ಆಗುವಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಒಂದು ತಾಸು ನಾನು ಇದನ್ನು ತೆಗೆದಿಟ್ಟಿದ್ದೀನಿ. ಯಾಕಂದರೆ ಉಪ್ಪು ಮತ್ತು ಖಾರ ಹಿಡಿಲಿ ಅಂತ. ಉಪ್ಪು ಮತ್ತು ಖಾರ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅದು. ನಂತರ ಒಲೆ ಮೇಲೆ ಒಂದು ದೋಸೆ ತವ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಎಣ್ಣೆ ಹಾಕಿದ ಮೇಲೆ 10 ಎಸಳು ಕರಿಬೇವಿನ ಎಲೆ ಹಾಕ್ಕೊಳ್ಳುವ. ನಂತರ ಒಂದೊಂದೇ ಬೇಬಿ ಕಾರ್ನನ್ನು ಹಾಕ್ಕೊಂಡು ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳುವ. ಇದನ್ನು 10 ನಿಮಿಷ ಮುಚ್ಚಿಟ್ಟು ಬೇಯಿಸುವ. ನಂತರ ಇದನ್ನು ಪಲ್ಟಿ ಮಾಡಿ ಮತ್ತೊಂದು ಕಡೆನೂ ಕೂಡ 5 ನಿಮಿಷ ಬೇಯಿಸ್ಕೊಳ್ಳುವ. ಈ ಬೇಬಿ ಕಾರ್ನ್ ಡೀಪ್ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ. ಇದು ಬೇಕಿದ್ದರೆ ಸ್ನ್ಯಾಕ್ಸ್ ರೀತಿಯಲ್ಲಿ ಕೂಡ ತಿನ್ಬೋದು, ಇಲ್ಲ ಊಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು. ತುಂಬ ಚೆನ್ನಾಗಿ ಬರುತ್ತೆ.